ಒಂದು ಖಜಾನೆಯ ಕಾವಲುಗಾರ ಶ್ರೀ ಅಂಕೇಗೌಡ ಎಂ, ಪದ್ಮಶ್ರೀ 2026. ಕೃಷಿಕ ಕುಟುಂಬದಲ್ಲಿ ಜನಿಸಿದ ಅಂಕೇಗೌಡ ಅವರಿಗೆ ಶಾಲೆಯಲ್ಲಿ ಪುಸ್ತಕಗಳ ಮೇಲೆ ಪ್ರೀತಿ ಮೂಡಿತು. ಅದು ಸ್ವಾಮಿ ವಿವೇಕಾನಂದರ ಬರಹಗಳಿಂದ. ಅವರು ಕನ್ನಡದಲ್ಲಿ ಮಾಸ್ಟರ್ಸ್ ಮಾಡುತ್ತಿದ್ದಾಗ ಪ್ರೊಫೆಸರ್ ಕೆ ಅನಂತರಾಮಯ್ಯನವರು ಕೆ ಅಂಕೇಗೌಡ ಅವರನ್ನು ಹೆಚ್ಚು ಓದಲು ಪ್ರೇರೇಪಿಸಿದರು. ನಾನು ಓದ್ತಾ ಇದ್ದಂಥ ವೇಳೆಯಲ್ಲಿ ನನಗೆ ಓದಲಿಕ್ಕೆ ಪುಸ್ತಕಗಳೇ ಸಿಗ್ತಾ ಇರಲಿಲ್ಲ. ಆಗ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡೋಗಿ ಮೈಸೂರಲ್ಲಿ ಓದ್ಕೊಂಡು ನಾನು ಬರ್ತಾ ಇದ್ದೆ. ಪುಸ್ತಕಗಳಿಗಾಗಿ ವಿದ್ಯಾರ್ಥಿಗಳು ಹೋರಾಡುತ್ತಿರುವುದನ್ನು ಅಂಕೇಗೌಡ ಅವರು ಗಮನಿಸಿದರು. ಪುಸ್ತಕಗಳು ತಲುಪುವುದೇ ಕಷ್ಟವಾದರೆ ಜ್ಞಾನ ಹೇಗೆ ಹರಡಬೇಕು? ಬಸ್ ಕಂಡಕ್ಟರ್ ಆಗಿ, ಶುಗರ್ ಫ್ಯಾಕ್ಟರಿ ಟೈಮ್ ಕೀಪರ್ ಆಗಿಯೂ ಕೆಲಸ ಮಾಡುತ್ತಲೇ ಅಂಕೇಗೌಡ ಅವರು ತಮ್ಮ ಕನಸಿಗೆ ರೂಪವನ್ನು ಕೊಡತೊಡಗಿದರು. ಅವರ ಕನಸು ನನಸಾಗುವ ಸಮಯ ಬಂತು. ಲೈಬ್ರರಿಯನ್ನು ನಾನು ಮಾಡಬಾರ್ದು ಅಂತ ಹೇಳಿ ನಾನು ಅಲ್ಲಿಂದ ಪುಸ್ತಕಗಳನ್ನು ತಂದು ಲೈಬ್ರರಿನ ಕಟ್ಟಿದೆ. ಅದನ್ನು ಮುಂದಿನ ಪೀಳಿಗೆ ನಮ್ಮ ಒಂದು IAS ಆಗ್ಬೋದು, KS ಆಗ್ಬೋದು, ಬೇರೆ ಯಾವ ಕಾಂಪಿಟೇಟಿವ್ ಎಕ್ಸಾಮ್ಗಳ ವಿದ್ಯಾರ್ಥಿಗಳಾಗ್ಬೋದು, ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂತ ಈ ಲೈಬ್ರರಿಯನ್ನು ನಾನು ಕಟ್ಟಿದೆ. ತಮ್ಮ ಸ್ವಲ್ಪ ಆದಾಯದಿಂದ ಅವರು ಪುಸ್ತಕಗಳನ್ನ ಕೊಂಡುಕೊಂಡ್ರು. ಅದು ಒಂದು ಚಿಕ್ಕ ಗ್ರಂಥಾಲಯವಾಗಿ ಬೆಳೆಯಿತು. ಬಳಿಕ ವಿದ್ಯಾರ್ಥಿಗಳ ಹರಿವು ಹೆಚ್ಚತೊಡಗಿತು. ಗ್ರಂಥಾಲಯ ಬೆಳೆದಂತೆ ಜನಸಾಗರವು ಹರಿಯತೊಡಗಿತು. ಅಕ್ಕಪಕ್ಕದ ವಿದ್ಯಾರ್ಥಿಗಳೆಲ್ಲ ಲೈಬ್ರರಿಗೆ ಬರತೊಡಗಿದರು. ಈ ಕನಸನ್ನು ಅವರು ಬಹುತೇಕ ತಮ್ಮ ಶ್ರಮದಿಂದ ಕಟ್ಟಿದರು. ತಮ್ಮ ಆದಾಯ, ಸ್ವಲ್ಪ ಆಸ್ತಿ ಮಾರಾಟದ ಹಣ ಈ ಕನಸನ್ನ ನನಸು ಮಾಡಿತು. ಈ ಕನಸನ್ನ ನನಸು ಮಾಡಲು ಪತ್ನಿ ಮತ್ತು ಪುತ್ರ ತುಂಬಾ ಸಹಾಯ ಮಾಡಿದರು. ಮತ್ತೆ ಶಾಲಾ ಶಿಕ್ಷಕರಾದ ಬಸವಣ್ಣ ತಮ್ಮ ಕೆಲಸವನ್ನೇ ಬಿಟ್ಟು ಇವರ ಕೈ ಜೋಡಿಸಿದರು. ನಾನು ಲೋಕಸೇವೆ ಪರೀಕ್ಷೆಗೆ ಓದಲು ಇಲ್ಲಿಗೆ ಬರುತ್ತೇನೆ. ನನಗೆ ಬೇಕಾಗುವ ಎಲ್ಲಾ ಪುಸ್ತಕಗಳು ಇಲ್ಲೇ ಸಿಗುತ್ತವೆ. ಒಬ್ಬ ಸ್ನೇಹಿತೆಯ ಜೊತೆ ಸುಮ್ಮನೆ ಬಂದಿದ್ದೆ. ಇಷ್ಟೊಂದು ಜನ ಪುಸ್ತಕಗಳಲ್ಲಿ ಮುಳುಗಿರೋದನ್ನು ನೋಡಿ ನನ್ ಮನಸೊತ್ತೆ. ಇಂದು ಶ್ರೀ ಅಂಕೇಗೌಡ ಅವರ ಗ್ರಂಥಾಲಯದಲ್ಲಿ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳಿವೆ. ಅನೇಕ ಅಪರೂಪದ ಪ್ರತಿಗಳು ಸೇರಿವೆ. ಅವುಗಳು ಕೊಂಡುಕೊಂಡ ಪುಸ್ತಕಗಳು ಅಥವಾ ದಾನದಿಂದ ಬಂದಿರಬಹುದು. ಈಗ ಸಂರಕ್ಷಣೆಗೆ ಜನರು ತಮ್ಮ ಪುಸ್ತಕಗಳನ್ನು ದಾನ ಮಾಡುತ್ತಿದ್ದಾರೆ. ಈ ಒಂದು ಗ್ರಂಥಾಲಯವನ್ನು ಕಟ್ಟಲಿಕ್ಕೇನು ನನಗೆ ತೊಂದರೆ ಆಗಲಿಲ್ಲ. ಹಾಗೂ ನಾಡಿನ ಎಲ್ಲ ಮಕ್ಕಳುಗಳು ಬಂದು ಈ ಒಂದು ಗ್ರಂಥಾಲಯದಲ್ಲಿ ಸೇರಿ ನಗುಮುಖದಿಂದ ಸಂತೋಷದಿಂದ ಈ ಗ್ರಂಥಾಲಯದಲ್ಲಿ ಓದ್ಕೊಂಡು ಹೋದಾಗ ನನಗೆ ಈ ಒಂದು ಗ್ರಂಥಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಆ ದೇವರಿಗೆ ನಾನು ಕೃತಜ್ಞನಾಗಿರುತ್ತೇನೆ ಅಂತ ನಾನು ಹೇಳ್ತಾ ಇದ್ದೇನೆ. ಶ್ರೀ ಅಂಕೇಗೌಡ ಎಂ, ಪದ್ಮಶ್ರೀ 2026. ಕೋಟಿ ಕೋಟಿ ನಮಸ್ಕಾರ.